ಕೌನ್ಸಿಲರ್ ಹೇಳಿರೋ ಜಾಗ ಮಾತ್ರ ಕ್ಲೀನ್ ಮಾಡ್ತೀನಿ, ಮಿಕ್ಕಿದ ಜಾಗ ನಾನು ಮಾಡಲ್ಲ ಅನ್ನೋದು ಏನಾದ್ರು ಸ್ಟೇಟ್ಮೆಂಟ್ ಕೊಟ್ರೆ ಯಾರಾದ್ರೂ ಹೆಲ್ತ್ ಇನ್ಸ್ಪೆಕ್ಟರ್ ನೆಕ್ಸ್ಟ್ ಡೇ ಅವರು ಆಫೀಸಲ್ಲಿ ಕಾಣಿಸ್ಕೊಳ್ಳಿ. ಇಟ್ಸ್ ಆಲ್ ಯುವರ್ ಡ್ಯೂಟಿ. ಇದೆಲ್ಲ ನಿಮ್ ಡ್ಯೂಟಿ ಸೇರಿಸ್ಕೊಳ್ಳೋಂಗಿಲ್ಲ ನೀವು. ரொம்ப கெலிஜா இருக்குதுங்க. வாரத்துக்கு ஒரு வாட்டி வாடுறாங்க தான், இல்லைன்னு சொல்லங்க. எல்லாம் கொண்டாந்து இங்கேயே கொட்டிடுறாங்களா, அது வண்டியில போட மாட்டேன்றாங்க. ಯಾರು? ಪಬ್ಲಿಕ್ ಇದೆ ಮೇಡಮ್. ಕೌನ್ಸಿಲರ್ಗೆ ಹೇಳಿ ತುಂಬ ಆಯ್ತು. ಮನೆ ಹತ್ರ ಎಲ್ಲ ಹೋಗಿ ಹೇಳಿದ್ದೀನಿ ಮೇಡಮ್. ಲೈಟ್ ಕೂಡ ಇಲ್ಲ ಮೇಡಮ್. ಪ್ರಾವಿಷನ್ ಮಾಡಿದ್ರು ಮಂಜು ಸ್ವಲ್ಪ ಒಂದು ವಾರ್ಡ್ 700 ಇದ್ರೆ ಮನೆ ಇರೋ ಹತ್ರ ಹಾಕ್ಬೇಕಾ, ಮನೆ ಇಲ್ಲದೆ ಇರೋ ಹತ್ರ ಹಾಕ್ಬೇಕಾ? ಈಗ ಏನಾಗಿದೆ ಮೇಡಮ್, ಎಲ್ಲ CCMS ಸರ್ವೆ ಎಷ್ಟು ಸರ್ವೆ ಮುಗಿತಾನಪ್ಪ, ಇನ್ನೂ ಇಲ್ಲ. ಲೈಟ್ಸ್ ಅವ್ರನ್ನೂ ಕರ್ಕೊಂಡು ಬರ್ಬೇಕು ಜೊತೆಯಲ್ಲಿ. ಪಬ್ಲಿಕ್ ಲೈಟ್ ಇಲ್ಲ ಅಂದ್ರೆ ಒಂದೊಂದು ವಾರ್ಡ್ಗೆ ನಾವು 500 ಮೇಲೆ ಲೈಟ್ಸ್ ಕೊಟ್ರೆ, ಮನೆ ಹತ್ರ ಲೈಟ್ ಇಲ್ಲ ಅಂದ್ರೆ ಅವ್ರನ್ನ ಕೇಳ್ಬೇಕಲ್ವಾ ಯಾವ ಜಾಗದಲ್ಲಿ ಹಾಕಿದೀವಿ. ಓನ್ ಹಾಕಿದ್ವಿ ಮೇಡಮ್ ನಾವು. ನೀವೇ ಓನ್ ಓನೇ ಹಾಕಿದ್ವಿ ಮೇಡಮ್. ಓನೇ ಹಾಕಿದ್ವಿ. ಇದೆಲ್ಲ ನಾವು ಓನ್ ಹಾಕಿದ್ವಿ ಮೇಡಮ್. CCMS ನಲ್ಲಿ ಫೋನ್ ಮಾಡಪ್ಪ. ಅವನು ಜೊತೆಯಲ್ಲಿ ಇಟ್ಕೋಬೇಕು. ನಾನು ಹಾಕೇ ಇಲ್ಲ ಮೇಡಮ್. ಅವನು ಜೊತೆಯಲ್ಲಿ ಇಟ್ಕೋಬೇಕು. ಎಂತ ಜಾಗ ಕವರ್ ಮಾಡಿದಾನೆ ಅಂತ ನೋಡ್ಬೇಕು. ಇನ್ನೊಂದ್ಸತಿ ಆ ಮಾತು ಹೇಳಿದ್ರೆ ನೀವ್ ಇಲ್ಲಿ ನಾಳೆಯಿಂದಾನೇ ಇರಲ್ಲ. ಸರಿ ಮ್ಯಾಮ್. ಇವಾಗ ನೀವೇನಾದ್ರೂ ಆ ಮಾತೇನಾದ್ರು ಹೇಳಿದ್ರೆ, ಕೌನ್ಸಿಲರ್ ಏನಿರೋ ಜಾಗ ಬಿಟ್ಟು ಬೇರೆ ಹತ್ರ ಮಾಡಲ್ಲ ಅನ್ನೋ ಮಾತು ಹೇಳಿದ್ರೆ ಇದನ್ನ ನೋಟ್ ಮಾಡ್ಕೊಳ್ಳಿ. ಕೌನ್ಸಿಲರ್ ಹೇಳಿರೋ ಜಾಗ ಮಾತ್ರ ಕ್ಲೀನ್ ಮಾಡ್ತೀನಿ, ಮಿಕ್ಕಿದ ಜಾಗ ನಾನು ಮಾಡಲ್ಲ ಅನ್ನೋದು ಏನಾದ್ರು ಸ್ಟೇಟ್ಮೆಂಟ್ ಕೊಟ್ರೆ ಯಾರಾದ್ರೂ ಹೆಲ್ತ್ ಇನ್ಸ್ಪೆಕ್ಟರ್ ನೆಕ್ಸ್ಟ್ ಡೇ ಅವರು ಆಫೀಸಲ್ಲಿ ಕಾಣಿಸ್ಕೊಳ್ಳಿ. ಇಟ್ಸ್ ಆಲ್ ಯುವರ್ ಡ್ಯೂಟಿ. ಇದೆಲ್ಲ ನಿಮ್ ಡ್ಯೂಟಿ ಸೇರಿಸ್ಕೊಳ್ಳೋಂಗಿಲ್ಲ ನೀವು. ಸರಿ ಮಾಡೋರ್ಗೆ ಯಾರು ಈ ಕೆಲಸ ಮಾಡಿ ಅಂತ ಹೇಳ್ಕೊಡ್ಬೇಕಾಗಿಲ್ಲ. 1 ವೀಕಲ್ಲಿ ಇವತ್ತು ನಾವೇನ್ 1 ಅವರ್ ನಾವು ರೌಂಡ್ಸ್ ಮಾಡ್ತೀವಿ. 1 ವೀಕಲ್ಲಿ ಐ ವಾಂಟ್ ದ ರಿಸಲ್ಟ್ಸ್. ಲೈಟ್ಸ್ ಆಗಿರ್ಲಿ, ಡ್ರೈನ್ ಆಗಿರ್ಲಿ, ಕ್ಲೀನಿಂಗ್ ಆಗಿರ್ಲಿ, ಆ ಥರ ಕೆಲಸ ಮಾಡೋರಿದ್ರೆ KGF ಆಫೀಸಲ್ಲಿ ಅವ್ರನ್ನ ಇರಕ್ ಬಿಡಿ. ಅದರ್ವೈಸ್ ಆಚೆ ಹಾಕ್ತಾ ಇರಿ, ಹಾಕಿ ಹೊರಗಡೆ ಹೋಗ್ಲಿ, ಅದ್ರ ಕಷ್ಟ ಗೊತ್ತಾಗ್ಲಿ ಅವ್ರಿಗೂ ಕೂಡ. நான் ஆல்ரெடி அம்பிகாவுக்கு சொல்லியிருந்தோம். அதை கிளீனாக ஒன்று பண்ணி கொடுத்தீங்கன்னா ಕ್ಲೀನಿಂಗ್ ಲೈಟ್ ಪ್ರಾಬ್ಲಮ್ ಇಲ್ಲ, இது போயிட்டு ಚಂಡಿ ಪ್ರಾಬ್ಲಮ್ ಇಲ್ಲ, அதெல்லாம் எதுவும் இல்லை. ಚಂಡಿ ಪ್ರಾಬ್ಲಮ್ ಇಲ್ಲ. ಉಪ ಬಂಡಿ ಬರೆದು ಲೈಟು ಇರ್ತಿದೆ. ಕಾವ ಮತ್ತು ಎಲ್ಲರಿಗೂ ಆಕ್ಸೆಸ್ ಆಗೋ ಜಾಗದಲ್ಲಿ ಹಾಕ್ಸಿ. ನನಗೆ ಮತ್ತೆ ನೀವೇನಾದ್ರೂ ಅದ್ರದ್ದು ಒಂದು ಇಶ್ಯೂ ಮಾಡಿದ್ರೆ ನಾನು ಅದನ್ನ ಟಾಲರೇಟ್ ಮಾಡಲ್ಲ. ಎಲ್ಲ ಪಬ್ಲಿಕ್ನು ಕರೆದು ಇಲ್ಲಿ ಈ ವಿಚಾರದಲ್ಲಿ ಪಬ್ಲಿಕ್ ಎಲ್ಲಿ ಕೇಳ್ತಾರೆ ಅಲ್ಲಿ ಹಾಕಿ. ನಾನು ಹೇಳಿದೀನಿ, ಕಮಿಷನರ್ ಹೇಳಿದ್ದಾರೆ, ಕೌನ್ಸಿಲರ್ ಹೇಳಿದ್ದಾರೆ, ಬಿಡಿ. ಪಬ್ಲಿಕ್ದು ವಾಯ್ಸ್ ತಗೊಳ್ಳಿ. ಇದು ಒಂದ್ ಜಾಗದಲ್ಲಿ ಕುಡಿಯೋ ನೀರು ಎಲ್ರಿಗೋಸ್ಕರನು ಅದನ್ನ ಯಾವ ಪಾಯಿಂಟ್ ಅವ್ರಿಗೆ ಈಸಿ ಆಕ್ಸೆಸ್ ಆಗತ್ತೆ ಅದೇ ಜಾಗದಲ್ಲಿ ಆರೋ ಪ್ಲಾಂಟ್ಸ್ ಆಗ್ಬೇಕು. ಈಗ ಪದೇ ಪದೇ ಹೇಳ್ತಾ ಇದೀನಿ, ಇನಾಗ್ರೇಟ್ ಮಾಡೋವಾಗ ನಾನು ನೋಡ್ತೀನಿ ಅದನ್ನೆಲ್ಲ ಇಲ್ಲಿದ್ದಾರೆ ಅಂದ್ಬಿಟ್ಟು ನನಗೆ ಲಿಸ್ಟ್ ಕೊಡಿ ಹೇಳ್ತೀನಿ. ಅವರು ಯಾರಿಗೂ ಬಾಂಡೆಡ್ ಲೇಬರ್ಸ್ ಅಲ್ಲ, ಗೌರ್ಮೆಂಟ್ ಅಫಿಷಿಯಲ್ಸ್ ತರ ಅವ್ರ ಬಿಹೇವಿಯರ್ಸ್ ಇರಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗತ್ತೆ ಅಂತ. ಇದು ಇದು CSO ಪನಸಮ್ಮಲ್ ಅಂತ ಇದ್ರು ಮೇಡಮ್. ನಾನೇ BGM ಲೆಟರ್ ಕೊಟ್ಟು 7 ಮರ ತೆಗೆಸಿದೆ ಮೇಡಮ್. ಅದು ತೆಗೆಸ್ಬಿಡಿ. ಹಾಗಾದ್ರೆ ಅದಕ್ಕೆ ಟಚ್ BGM ಅಲ್ಲಿ ರೆಸಿಡೆನ್ಷಿಯಲ್ ಲೆಟರ್ ಕೊಟ್ಟಿದ್ದೀನಿ ಮೇಡಮ್. ಬರ್ತೀನಿ ಅಂತ ಹೇಳಿ ಟೆಂಡರ್ ಇಲ್ಲಿ ತಗೊಂಡಿದ್ದೆ. ಹಂಗೆ ಸ್ಟಾಪ್ ಇದು ಇರ್ಬೋದು. ಮತ್ತೆ ಇಷ್ಟು ಸ್ಪೇಸ್ ಇದ್ದಾಗ ಆ ಕಡೆಯಿಂದ ಅದು ಮಳೆ ನೀರು ಗ್ರಾವಿಟೇಷನಲ್ ಫೋರ್ಸಲ್ಲಿ ಬರೋದು. ಎಲ್ಲಿ ನೀವು ಜಾಗ ಮಾಡಿರ್ತೀರ ಅದು ಆ ಜಾಗ ಫಿಲ್ ಆಗೇ ಆಗತ್ತೆ. ಬಟ್ ನಮ್ಗೆ ಒಂದ್ಸತಿ ಅದನ್ನು ಅಲರ್ಟ್ ಆಗಬೇಕು. ನಾವು ಕೂಡ ಕನೆಕ್ಟಿವಿಟೀಸ್ ಇದ್ದಾವೆ ಸ್ಟಾರ್ಮ್ ವಾಟರ್ ಡ್ರೈನ್ಗೆ. ಎಲ್ಲೆಲ್ಲಿ ಆ ಸ್ಟ್ರೆಚಸ್ನ ಕನೆಕ್ಟ್ ಮಾಡಿದ್ರೆ ಅರ್ಧ ತಲೆನೋವು ತಪ್ಪೋಗುತ್ತೆ. ಒಂದು ಕೆಲಸ ಮಾಡಿ, ಅದು ನೀಟಾಗಿ ನೀವು ಸಿಮೆಂಟ್ದು ಸ್ಟಾರ್ಮ್ ವಾಟರ್ ಡ್ರೈನ್ ಮಾಡೋದು ಯು ಟೇಕ್ ಯುವರ್ ಓನ್ ಟೈಮ್. ಬಟ್ JCB ಅಲ್ಲಿ ಮೊನ್ನೆ ಒಂದು ಹೋಮ್ವರ್ಕ್ ಮಾಡಿದ್ವಲ್ಲ ಉರ್ಗಂಪೇಟಲ್ಲಿ, ಆ ಥರದನ್ನ ಮಾಡಿ ಕನೆಕ್ಟ್ ಮಾಡಿಬಿಡಿ ಅದನ್ನ. ಆಮೇಲೆ ಯು ಡೋಂಟ್ ಟೇಕ್ ಯುವರ್ ಓನ್ ಟೈಮ್. ಆಮೇಲೆ ಯಾಕೆ ಹೇಳಿ, ಅವಾಗ ನೀವು ರೈನಿ ಸೀಸನ್ನಲ್ಲಿ ಅದು ಆ ಥರದ್ದು ಒಂದು ಇಶ್ಯೂನ ನೀಟಾಗಿ ಅಡ್ರೆಸ್ ಮಾಡಿದ್ರಿ ಅಲ್ವಾ, ಮೊದಲೇನೆ ಅದನ್ನ ಪ್ಲಾನ್ ಮಾಡಿದ್ರಲ್ಲ. ಈಗೂ ಹಾಗೆ ಮಾಡಿ. ಹೆಂಗೂ ಇಷ್ಟೆಲ್ಲ ಗಿಡ ಇದೆ, ಯಾರು ನೋಡಕ್ ಹೋಗಲ್ಲ. ಯಾವಾಗಾದ್ರೂ ಈಗಿನ ಯಾವ್ದಾದ್ರು ಜೋರಾಗಿ ಮಳೆ ಬಂದ್ರೆ ಅದೇ ಕೆಲಸನೇ ಆಗತ್ತೆ. ಈಗ ಮಳೆ ಬಂದಾಗ ಫುಲ್ ಡ್ರೈ ಆಗುತ್ತೆ ಸಾಕು. ಈ ವಾರ್ಡ್ಗೆ ಇದೊಂದು ತುಂಬಾ ಚೆನ್ನಾಗಿ ಗ್ರೌಂಡ್ ಇದೆ. ಏನಾದ್ರು ಸ್ಟೇಜ್ ಬೈ ಸ್ಟೇಜ್ ಅಲ್ಲೇ ಪ್ಲಾನ್ ಮಾಡಿ.
எங்களுக்கு உடம்பு முடியாது உங்களுக்கு பென்ஷன் வராது. 6 மாசம் ஆச்சு மேடம். அவருக்கு ஸ்ட்ரோக் ஆயிட்டு இங்க போங்க அங்க போங்கன்றாங்க. ஒருத்தருக்கு வராதா? யாருக்குன்னா வேற எல்லாருக்குமே பென்ஷன் எல்லாருக்குமே தான் மே மாசம் வர பென்ஷன் வந்து ஜூன் மாசம் வந்துச்சுமா. அதோட இந்த மாசம் ரெகுலரா வந்திருக்குது. ரெகுலரா வரலமா, மாசம் வரல, ஒரு மாசம் 2 மாசம் விட்டு வந்திருக்குது. அப்புறமா ஹாஸ்பிட்டல் சலுகையே இல்லம்மா, சர்வீசஸ் இல்லையா? ஒரு அந்த பாத்திமா டாக்டர் ஒருத்தர் இருக்கிறாங்க, கண் டாக்டர் இருக்கிறாங்க. எமர்ஜென்சி போனாக்கா கோலாருக்கு போங்க, குப்பம் போங்கனாக்கா நாங்க இல்லாத பட்டுங்க என்ன பண்றதுமா? அம்மா ஒரு நீங்க 10 நாளுக்காக வெயிட் பண்ணுங்க. எங்க மருமக திடீர்னு லோ பிபி சுகர் ஆயிட்டு பேச்சு மூச்சு இல்லாத கான்சியஸனே இல்லாத ஆயிடுச்சு. அன்கான்ஷியஸ் ஆயிடுச்சு. கண்ணே திறக்கல, வெறும் அங்கே கொர்ருன்னு சாவில் தான் தூக்கின்னு ஓடணும். தூக்கின்னு போய் அங்கே போனால் அவரும் குளுக்கோஸ் போட்டு கோலாக இருப்பாங்க. இப்போ சஞ்சய் காந்தி ஹாஸ்பிட்டல் அட்மிட் பண்ணி 10 நாளாக எப்படிமா நாங்கள் இல்லாத பட்டுறோம். இந்த கார்டு மாற்றணும் அந்த கார்டு மாற்றணும் 300-400 கேட்குறாங்க. ஒரு இடத்துலையும் 300 ரூபாய் 400 ரூபாய் கேட்குறாங்கம்மா. எப்படிம்மா சேஞ்ச் பண்ணுறதுக்கு? அம்மா பென்ஷன் டிலே ஆயிருக்குது. அவர் இங்கே வருவாங்க. பென்ஷனுக்கு யார் ப்ராப்ளம் ஆயிருக்குது, அவர் வந்து ஏரியால வந்து உங்களுக்கு ஒரு நம்பர், உங்க நம்பரும் கொடுத்து இங்கே அனுப்புறோம் நாங்க பென்ஷனுக்காக. அந்த ப்ராப்ளம் அவர் சால்வ் பண்றாங்க. கட்டிக்கிறீங்க ஆனா டாக்டர்ஸுங்க இல்ல. டாக்டர்ஸ் மத்தியானத்துலயும் இல்ல, அந்த லேடி டாக்டர் ஒண்ணு தாங்க. டாக்டர்ஸ் இப்போ அவங்க கூட இருமா டாக்டர் சொல்லிட்டு இருமா மேடம் சொல்லிட்டு இருமா கேளுங்க. டாக்டர்ஸ் இப்போ ஃபிசிஷியன் கவுன்சிலிங்ல ஃபிசிஷியனை காண்டாக்ட் பண்ணியிருக்காங்க. இதுக்கு முன்னால் ஃபிசிஷியன் இல்லை, இப்போ ஒரு 2 ஃபிசிஷியனுக்கு ட்ரை பண்ணியிருக்காங்க. டிஹெச்ஓ ட்ரை பண்ணியிருக்காங்க கேஜிஎஃப் ஹாஸ்பிட்டலுக்காக. கவுன்சிலிங் ஆனால் அப்புறமா கண்டிப்பாக இங்கே ஒரு ஃபிசிஷியன் வருவாங்க, ஒரு நார்மல் டாக்டர் கூட வருவாங்க டெய்லி இருக்கிறதுக்காக. ஒரு 10 நாளில் இதெல்லாம் கொஞ்சம் செப்பரேட் ஆகும். ரெகுலராக ஒரு ஃபிசிஷியனோ இல்லை நார்மல் டாக்டரோ எல்லா ப்ராப்ளம்ஸ் பார்க்கறதுக்காக ஒரு டாக்டர் இருக்கிறாங்க ஹாஸ்பிட்டலில். ஃபெசிலிட்டிஸ் இருக்குது, ஆனால் டாக்டர்ஸ் எல்லா இடத்துல ஷார்ட்டேஜ் இருக்குனால இப்போ மினிஸ்டர் ஒரு கவுன்சிலிங் பண்ணியிருக்காங்க. எங்கே அவருக்கே ஒரு ஆப்ஷன் கொடுத்துருக்காங்க. ஃபர்ஸ்ட் ப்ரியாரிட்டியில் நீங்கள் எங்கே வேலை பண்ணுறீங்க, எந்த ஆப்ஷன் எடுக்கிறீங்க, இங்கே ரூரல் பார்ட்டில் சர்வீஸ் பண்ணியிருந்தால் அப்படியே அவருக்கு சேலரிஸ் எல்லாம் கொஞ்சம் மேட்சப் பண்ணி அவருக்கு ஒரு கவுன்சிலிங்கில் ஒரு ஃபிசிஷியனோ டாக்டரோ எடுக்கிறதுக்காக ஒரு ப்ரொசீஜர் பண்ணியிருக்காங்க. அது இந்த வீக்கில் அது கம்ப்ளீட் ஆகும். நெக்ஸ்ட் இங்கே டாக்டர் வருவாங்க. பென்ஷன் ப்ராப்ளம் வருது, அது ஒரு 2 மாதம் ஒரே டைமில் வருது. டோன்ட் வரி, கண்டிப்பாக வருது. ரொம்ப கலிஜாக்கு நாங்களே கிளீன் பண்றோம். 500 ரூபாய் கொடுத்து கிளீன் போட்டு ஒரு ரோடு போட்டு கொடுங்க. பாத்ரூம் கட்டி கொடுங்க எங்களுக்கு. பாத்ரூம் பில் எங்களுக்கு வீட்டுங்களுக்கு. வீட்டு உள்ள பாத்ரூம் வெளியில வேணாமா, உள்ளதான். எங்களுக்கு எல்லாம் பாத்ரூம் இல்லம்மா வீட்டுல. எனக்கு அது ஒண்ணு செஞ்சு கொடுத்தா போதுமா. இந்த பார்க் ஒண்ணு செஞ்சு கொடுங்க. வீட்டுல இப்ப டாய்லெட் இல்லீங்களா? எங்க போறீங்க? பப்ளிக் அண்ணா கட்டி கொடுத்தாரு. அவர் வந்தா போக்குதுங்க பப்ளிக். சரி வீட்டுல இல்லாதவங்களுக்கு கேட்கலாமா? பின்னாடி கூட செடிங்க நிறைய இருக்குதுமா. பின்னாடி ரோடு லைட்டா எரியுதுமா. லைட் பிளேஸ் நல்லா இருக்குது. பார்க் பண்ணி கொடுக்குறோம். மெயின்டைன் பண்றீங்களா? யூஸ் பண்றீங்களா? இதெல்லாம் வெறிய செடியாக்குதுமா. வெறிய பாம்பு நாங்க பண்ணிருக்கோம். வாக்கிங் கூட இங்க போவாங்க. மேல போறாங்க. எல்லா இடத்துக்கும் தான் வருவாங்க. வசதி எல்லாம் அப்படி வருவாங்க. ವಾರ್ಡ್ ನಂಬರ್ 17 ಅಲ್ಲಿ ಒಂದು ಸರ್ಪ್ರೈಸ್ ವಿಸಿಟ್ ಮಾಡಿದ್ದೀನಿ. ನಾನು ಕಮಿಷನರು, ನಗರಸಭೆ ಅಧ್ಯಕ್ಷರು ಮತ್ತು ಮಂಜುಳಾ ರಶೀದ್ ಖಾನ್ ಅವರು, ಈ ಭಾಗದ ಕೌನ್ಸಿಲರ್ಸು. ನಮಗೆ ಮೇಯ್ನಾಗಿ ವಾರ್ಡ್ಸಲ್ಲಿ ಕ್ಲೀನ್ಲಿನೆಸ್ಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂದ್ಬಿಟ್ಟು ಕ್ಲೀನಿಂಗ್ ಎಲ್ಲೆಲ್ಲಿ ಆಗ್ತಾ ಇಲ್ಲ, ಹೆಲ್ತ್ ಇನ್ಸ್ಪೆಕ್ಟರ್ಸ್ಗೆ ಯಾರಿಗೆ ಅಲ್ಲಿ ಡೆಪ್ಯೂಟ್ ಮಾಡಿದ್ದಾರೆ ಅಂದರೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಅವ್ರ ಮೇಲೆ ಆ್ಯಕ್ಷನ್ ತೊಗೊತಾರೆ ಕ್ಲೀನಿಂಗ್ ಆಗಲಿಲ್ಲ ಅಂತ. ಇನ್ ಕೇಸ್ ಪಬ್ಲಿಕ್ ಎಲ್ಲಿ ಕೋರ್ಡಿನೇಷನ್ ಇಲ್ಲ
ಅದಕ್ಕೊಂದು ಅವೇರ್ನೆಸ್ ಮಾಡಬೇಕು ಅಂತಿದ್ದೀವಿ. ಮೈನಿಂಗ್ ಏರಿಯಲ್ಲಿ ಎಸ್ಪೆಷಲಿ ಎವ್ರಿ ವೀಕಲ್ಲಿ ಅಥವಾ ಎವ್ರಿ 10 days ಒಂದು ಸತಿ ನಾವು ಸರ್ಪ್ರೈಸ್ ವಿಸಿಟ್ ಮಾಡೇ ಮಾಡ್ತೀವಿ. ನಾವು ಒಂದು ಟಾಯ್ಲೆಟ್ ಬ್ಲಾಕ್ಸ್ದು ಒಂದು ಇನಿಷಿಯೇಟಿವ್ ತೊಗೊತಾ ಇದ್ದೀವಿ. ಫಸ್ಟ್ ಪ್ರಿಯಾರಿಟಿಯಲ್ಲಿ ಕ್ಲೀನಿಂಗು ಮತ್ತು ಅದರ ಜೊತೆಯಲ್ಲಿ ಎಲ್ಲಿ ಪಬ್ಲಿಕ್ ಟಾಯ್ಲೆಟ್ಸ್ ಬೇಕಾಗ್ತಾ ಇದೆ ಲೇಡೀಸ್ಗೆ ಜೆಂಟ್ಸ್ಗೆ ರಿನೋವೇಷನ್ ಮಾಡೋಕ್ಕಾಗದೇ ಇದ್ದಾಗ ಹೊಸ ಯೂನಿಟ್ಸ್ನ ಹೊಸ ಬ್ಲಾಕ್ಸ್ನ ಮಾಡೋದಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೋತಾ ಇದ್ದೀವಿ. ಅದಕ್ಕೆ ಫಂಡ್ಸ್ನ ನಾವು ಇದು ಮಾಡಿಕೊಂಡು ಫಸ್ಟ್ ಇನಿಷಿಯೇಟಿವೇ ಇಲ್ಲಿ ತೊಗೋತಾ ಇದ್ದೀವಿ. ವಾರ್ಡ್ ನಂಬರ್ 17 ಇವತ್ತು ನಾವು ವಿಸಿಟ್ ಆದಮೇಲೆ ನಮ್ಮದು ಒಂದು ನೆಕ್ಸ್ಟ್ ಹೋಮ್ವರ್ಕ್ ಅಂದರೆ ಅನದರ್ 10 days ಕ್ಲೀನಿಂಗ್ ಆಗುತ್ತೆ. ಆಮೇಲೆ ಟೆಂಪರವರಿ ಡ್ರೈನ್ಸ್ ಮಾಡ್ತೀವಿ. ಮಳೆ ಬಂದಾಗ ಆ ನೀರು ಹೋಗಿ ಸ್ಟ್ರಾಂಗ್ ವಾಟರ್ ಡ್ರೈನಿಗೆ ಕನೆಕ್ಟ್ ಆಗುವಂಗೆ. ಅದರ ಜೊತೆಯಲ್ಲಿ ಲೇಡೀಸ್ಗೆ ಎಸ್ಪೆಷಲಿ ಕನ್ಸರ್ನಿಂದ ಹಳೆ ತುಂಬ ವರ್ಸ್ಟ್ ಇರೋವಂಥ ಟಾಯ್ಲೆಟ್ಸ್ನ ಡೆಮಾಲಿಷ್ ಮಾಡಿ ಟೈಮ್ ತೊಗೊಂಡು ಅವ್ರ ಹತ್ರ 1 month 1.5 month 2 months ಒಳಗಡೆ ಅವ್ರಿಗೆ ಒಂದು ಹೊಸ ಟಾಯ್ಲೆಟ್ಸ್ನ 2-3 ಜಾಗದಲ್ಲಿ ನಾವೆಲ್ಲ ಐಡೆಂಟಿಫೈ ಮಾಡಿದ್ದೀವೋ ಆ ಜಾಗದಲ್ಲಿ ಮಾಡ್ತೀವಿ. ಇಲ್ಲಿ 2 RO ಪ್ಲ್ಯಾಂಟ್ ಆಗಿದೆ. ಆ RO ಪ್ಲ್ಯಾಂಟ್ ಇನಾಗ್ರೇಟ್ ಮಾಡೋ ಟೈಮ್ ಒಳಗಡೆ ಟಾಯ್ಲೆಟ್ಸ್ ಕೂಡ ಸಪ್ರೇಟ್ ಅವರಿಗೆ ಮಾಡಿ ಕನ್ಸ್ಟ್ರಕ್ಷನ್ಸ್ ಮಾಡಿ ಕೊಡ್ತೀವಿ. ಅವರೇ ಮೇಂಟೆನೆನ್ಸ್ ಮಾಡಬೇಕಾಗತ್ತೆ. ಯಾಕಂದರೆ PKS ಸರ್ವೀಸಸ್ಸು ಟಾಯ್ಲೆಟ್ಸ್ ಕ್ಲೀನಿಂಗೇ ಇಲ್ಲ, ಅದು ಗೌರ್ಮೆಂಟ್ದೇ ಒಂದು ಆದೇಶ ಆಗಿದೆ. ಇದು ಒಂದು ಪಬ್ಲಿಕ್ ಇಂಟ್ರೆಸ್ಟಿಂದ ಮಾಡ್ತಾ ಇದ್ದೀವಿ. ಪಬ್ಲಿಕ್ದು ಕೂಡ ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಆ ಜಾಗದಲ್ಲಿ ಅವರು ಕೂಡ ಏನು ನಗರಸಭೆಯಿಂದ ಇನ್ಫ್ರಾಸ್ಟ್ರಕ್ಚರ್ ಕೊಡ್ಬೋದು, ಕೆಲವೊಂದು ಪ್ರೋಗ್ರಾಮ್ಸ್ನ ಇನಿಷಿಯೇಟಿವ್ ತೊಗೊಬೋದು. ಆದರೆ ಅವ್ರ ಕನ್ಸರ್ನ್ ಇಲ್ಲ ಅಂದರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಏರಿಯಾ ನೀಟಾಗಿರಲ್ಲ, ಏರಿಯಾ ಸೇಫ್ ಇರಲ್ಲ. ನಾವು ಲೈಟ್ಸ್ ಕೊಡ್ಬೋದು, ಪಾರ್ಕ್ ಕೊಡ್ಬೋದು, ರೋಡ್ಸ್ ಕೊಡ್ಬೋದು, ಡ್ರೈನ್ಸ್ ಕೊಡ್ಬೋದು. ಪಬ್ಲಿಕ್ ಯಾವಾಗ ಇಂಟ್ರೆಸ್ಟ್ ತೊಗೊಂಡು ಇವ್ರ ಜೊತೆ ನಗರಸಭೆ ಸಿಬ್ಬಂದಿ ಜೊತೆ ಕೈ ಜೋಡಿಸ್ತಾರೆ, ತುಂಬ ಕ್ಲೀನಾಗಿರುತ್ತೆ. ನಾವು ನಮ್ಮ KGFನ ಎಷ್ಟು ಕ್ಲೀನ್ಲಿ ಆಗಿ ಇಟ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀವಿ ಅಂತ ಅವ್ರು ಅರ್ಥ ಮಾಡಿಕೊಂಡ್ರೆ ಈ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಸೊ ಅದಕ್ಕೆ ಎವ್ರಿ ವೀಕಲ್ಲಿ 1 hour 1.5 hour ಆಗುತ್ತೋ 2 hours ಆಗುತ್ತೋ ನಂದು ಕಮಿಷನರ್ಸ್ದು ಡಿಪಾರ್ಟ್ಮೆಂಟಲ್ ಇಂಜಿನಿಯರು ಸಿಟ್ಟಿಂಗ್ ಕೌನ್ಸಿಲರು ಅಧ್ಯಕ್ಷರದು ಇದು ಒಂದು ಹೋಮ್ವರ್ಕು. 10 days ಟೈಮಲ್ಲಿ ನಗರಸಭೆ ಅಧ್ಯಕ್ಷರಾಗಿರುವಂಥ ಇವರು ಇಂದಿರಾ ಗಾಂಧಿ ಅವರು ಶಿ ಹ್ಯಾಸ್ ಟು ಟೇಕ್ ಆಲ್ ದ ರೆಸ್ಪಾನ್ಸಿಬಿಲಿಟೀಸ್. ಕ್ಲೀನ್ಲಿನೆಸ್ ಬಗ್ಗೆ ಹೆಲ್ತ್ ಇನ್ಸ್ಪೆಕ್ಟರ್ಸ್ನ ಜೊತೆಯಲ್ಲಿ ತೊಗೊಂಡು ಅಲ್ಲಿ ಕನ್ಸರ್ನ್ ಏರಿಯಾ ಅಲ್ಲಿ ಲೀಡರ್ಸ್ನ ಕೌನ್ಸಿಲರ್ಸ್ನ ಯಾರಿದ್ದಾರೆ ಅವ್ರನ್ನ ಕಾನ್ಫಿಡೆನ್ಸಿಗೆ ತೊಗೊಂಡು ಶಿ ಹ್ಯಾಸ್ ಟು ಟೇಕ್ ಆಲ್ ದ ಇನಿಷಿಯೇಟಿವ್ಸ್. ಸಿವಿಲ್ ವರ್ಕ್ಸ್ ಬಂದಾಗ ಇಂಜಿನಿಯರ್ ನಮ್ಮ ಜೊತೆ ಇವತ್ತು ಓಡಾಡಿದ್ದಾರೆ. ಇಂಜಿನಿಯರ್ಗೆ ಏನೇನು ಇನ್ಸ್ಟ್ರಕ್ಷನ್ಸ್ ಇದೆ ಅದು ಓವರ್ ಆಲ್ ಮಾನಿಟರಿಂಗ್ ಕಮಿಷನರ್ ಮಾಡ್ತಾರೆ. ಸೊ ನೆಕ್ಸ್ಟ್ ವೀಕು ಕೂಡ ನಾವು ಇನ್ನೂ ಒಂದು ವಾರ್ಡಲ್ಲಿ ಸರ್ಪ್ರೈಸ್ ವಿಸಿಟ್ ಇದೇ ಥರ ಮಾಡ್ತೀವಿ. ಯಾವ ವಾರ್ಡ್ ಅಂತ ಫಿಕ್ಸ್ ಆಗಲ್ಲ, ಯಾವ ವಾರ್ಡ್ ಹೇಳಲ್ಲ. ವಿ ವಿಲ್ ನಾಟ್ ಟೆಲ್ ದೆಮ್ ಟು ಪ್ರಿಪೇರ್ ದೆಮ್ಸೆಲ್ಫ್. ನಾವು ಸರ್ಪ್ರೈಸ್ ವಿಸಿಟೇ ಹೋಗ್ತೀವಿ. ನಮಗೆ ಗೊತ್ತಾಗಬೇಕು, ಅಲ್ಲಿ ಬೇಸಿಕ್ಸ್ ಇಶ್ಯೂಸ್ ಗೊತ್ತಾಗಬೇಕಾಗತ್ತೆ. ಆಲ್ಮೋಸ್ಟ್ 1.5 hour ನಾವು ಓಡಾಡಿದ್ದೀವಿ ಅಲ್ವಾ, 1.5 hour ಓಡಾಡಿದ್ದೀವಿ, ಎಲ್ಲೂ ನಿಂತಿಲ್ಲ. ಪಾರ್ಕ್ಸ್ ಎಲ್ಲಿ ಬೇಕಾಗಿದೆ, ಲೈಟ್ಸ್ ಎಲ್ಲಿ ಬೇಕಾಗಿದೆ, ಸೇಫ್ಟಿ ಮೆಜರ್ಸ್ ಎಲ್ಲಿ ಬೇಕಾಗಿದೆ ಎಲ್ಲ ನೋಡ್ಕೊಂಡು ಬಂದಿದ್ದೀವಿ. ಕೆಲವೊಂದು ಏರಿಯಾ ತುಂಬಾ ಚೆನ್ನಾಗಿದೆ, ಕ್ಲೀನಾಗಿದೆ, ರೋಡ್ಸ್ ಇದೆ, ಡ್ರೈನ್ಸು ಕ್ಲೀನಾಗಿದೆ, ರೆಸಿಡೆಂಟ್ಸು ಭಾಳ ನೀಟಾಗಿ ಇಟ್ಕೊಂಡಿದ್ದಾರೆ. ಕೆಲವೊಂದು ಜಾಗದಲ್ಲಿ ಅಪಜಾರ್ಡ್ ಆಗಿ ರೆಸಿಡೆಂಟ್ಸ್ ಕೂಡ ಕೋಆಪ್ರೇಟ್ ಮಾಡ್ತಾ ಇಲ್ಲ. ಅದನ್ನು ಅವರೇ 2 wheeler ಅಥವಾ ಡೈಲಿ ಟ್ರಾವೆಲರ್ಸ್ ಇರೋದ್ರಿಂದ ಅದನ್ನು ಬ್ಲ್ಯಾಕ್ ಸ್ಪಾಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಹಾಕಿ ಅವರಿಗೆ ಆ ಜಾಗ ನೀಟಾಗಿರೋದಕ್ಕೆ ಅವಕಾಶ ಆಗ್ತಾ ಇಲ್ಲ. ನಾವು ಲಿವಿಂಗ್ ಸ್ಟ್ಯಾಂಡರ್ಡ್ಸ್ನ ಇಂಪ್ರೂವ್ ಮಾಡಬೇಕಂದ್ರೆ ಹೈಜಿನಿಕ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ವಿ ರಿಕ್ವೆಸ್ಟ್ ದ ಪಬ್ಲಿಕ್ ಆಲ್ಸೋ ಕೈಂಡ್ಲಿ ಜಾಯಿನ್ ದೇರ್ ಹ್ಯಾಂಡ್ಸ್ ವಿತ್ ದ ಕಮಿಷನರ್ ಅಥವಾ ಮುನ್ಸಿಪಾಲ್ಟಿ ಅವ್ರ ಜೊತೆ ಅವ್ರ ಕೈ ಜೋಡಿಸಿದಾಗ ಮಾತ್ರ ನಾವು ಕ್ಲೀನ್ಗೆ ಒತ್ತು ಕೊಡೋಕ್ಕಾಗತ್ತೆ. ವೇಸ್ಟ್ ಸೆಗ್ರಿಗೇಷನ್ ಮಾಡೋದಕ್ಕೆ ಮತ್ತು ಆಟೋ ಏನು ಬರುತ್ತೆ ಆ ಆಟೋಗೆ ಕಸ ಹಾಕುವಂಥ ಎಜುಕೇಷನ್ನ ಕೊಡಬೇಕು, ಒಂದು ಟೀಮ್ ವರ್ಕ್ ಮಾಡಿ ಅಂತಂದ್ಬಿಟ್ಟು ಆ ಇಂಟ್ರೆಸ್ಟಿಂದ ವಾರ್ಡ್ ಒಳಗಡೆಗೆ ಹೋಗ್ತಾ ಇದ್ದೀವಿ. ವಾರ್ಡ್ಗೂ ಕೆಲವೊಂದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ. ನೆಕ್ಸ್ಟ್ ನಾಳೆನೇ ಕೊಡ್ತೀವಿ ಅಂತಲ್ಲ, ಕೆಲವೊಂದು ಪ್ರೋಗ್ರಾಮ್ಸ್ 1 month 2 months 6 months ಒಳಗಡೆ ಮಾಡೋ ಅಂಥದ್ದು ಇದ್ದಾವೆ. ಖಂಡಿತ ಇವರಿಗೆ ಒಳ್ಳೆ ಪ್ಯೂರಿಫೈಡ್ ವಾಟರ್ ಕೊಟ್ಕೊಂಡು, ಸೇಫ್ಟಿ ಕೊಟ್ಕೊಂಡು, ಪಾರ್ಕ್ ಮಾಡಿಕೊಂಡು, ಲೈಟ್ಸ್ ಮಾಡಿಕೊಂಡು, ಟಾಯ್ಲೆಟ್ಸ್ ಎಲ್ಲೆಲ್ಲಿ ಬೇಕು ರಿನೋವೇಷನ್ನು ಅಥವಾ ಹೊಸ ಕನ್ಸ್ಟ್ರಕ್ಷನ್ಸು ಮಾಡಬೇಕು ಅನ್ನೋ ಕನ್ಸರ್ನ್ ನಮಗಿದೆ. ಪಬ್ಲಿಕ್ ಇದ್ರ ಜೊತೆ ಕೋಪ್ರೇಟ್ ಮಾಡಬೇಕು ಅಂತ ನಮ್ಮ ಕನ್ಸರ್ನ್.